ಎಲ್ಲಿ ಹೋಗ್ತಾ ಇದೀವಿ? ಮೊದಲಿಂದ ಮಗನೆ, ಮೊದಲಿಂದ ಕಟ್ ಮಾಡೆ ಫಸ್ಟಿಂದ ಮಾಡ್ಲಾ? ಹೇಳು. ಹಾಯ್ ಫ್ರೆಂಡ್ಸ್ ಅಂತ ಹೇಳು. ಎಲ್ಲಿ ಹೋಗ್ತಾ ಇದೀವಿ? ಏನಕ್ಕೆ ಹೋಗ್ತಾ ಇದೀವಿ? KGFಗೆ ಅತ್ತೆಗೆ ಪೂಜೆ ಮಾಡಿಸ್ಕೊಂಬರಕ್ಕೆ. ಉಮಾ ಅತ್ತೆಗೆ ಪೂಜೆ ಮಾಡ್ಸಕ್ಕೆ. ಟೈಮ್ ಎಷ್ಟು ಗೊತ್ತಾ? ಎಷ್ಟು ಟೈಮ್ ಮಂಜ? ನನ್ನ ವಾಚ್ ರೀಸೆಟ್ ಆಗೈತೆ. 9 ಗಂಟೆ. ನಾವು ಬೆಳಗ್ಗೆನೆ ಊರಿಗೆ ಹೋಗಿದ್ವಿ KGFಗೆ. ಉಮಾ ಅಂತ ಅಂದರೆ ನಮ್ಮ ಅತ್ತೆ ಮಗಳಿದ್ದಾಳಲ್ಲ, ಅವಳದು 3 ಇಯರ್ಸ್ದು ಪೂಜೆ ಮಾಡಿಸ್ಕೊಂಬರಕ್ಕೆ ಊರಿಗೆ ಹೊರಟಿದ್ವಿ. ಪೂಜೆ ಮಾಡಿಸ್ಕೊಂಡು ಸರಿ ನಾವು ವಾಪಸ್ ಬರಬೇಕಾಗಿತ್ತು. ಅವತ್ತಿನ ದಿನ ಚಿಕ್ಕ ಮಗು ಹುಷಾರಿರಲಿಲ್ಲ, ಇನ್ನು ಅವ್ರಿಗೂ ಕೂಡ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಜಾಸ್ತಿ ಇನ್ನೂ ಅಲ್ಲಿ ಸ್ಟೇ ಇರೋಕ್ಕೆ ಆಗಿಲ್ಲ. ಇನ್ನೊಂದು ಸಲ ಯಾವಾಗಾದ್ರು ಹೋಗೋಣ, ಇನ್ನು ಮದುವೆಗಳೆಲ್ಲ ಬರುತ್ತೆ ಮುಂದೆ, ಅವಾಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸರಿ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ವಾ, ಅಲ್ಲೇ ಸರಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಮಸಾಲೆ ದೋಸೆ ಆಗಿರ್ಬೋದು, ಬಿಸಿಬೇಳೆ ಭಾತ್ ಆಗಿರ್ಬೋದು, ಪ್ರತಿಯೊಂದನ್ನು. ಚೆನ್ನಾಯ್ತಮ್ಮ. ಹಾಂ ಎತ್ತಿಡು ಚಾಮಿ, ಎತ್ತಿಡು ಮಗನೆ. ಸಾರಿ ಮಗನೆ. ಓ ಏಟಾಗುತ್ತೆ. ಅಯ್ಯಪ್ಪ, ಹೋಗಿ ಟಚ್ ಮಾಡೋದು, ಹೋಗಿ ಟಚ್ ಮಾಡು. ಇವಳು ನೋಡು, ಇವಳು ನೋಡು. ಎಷ್ಟು ಕೆಜಿ ಇರುತ್ತೆ ಇದು? ಇನ್ನೂ ಜಾಸ್ತಿ 10 ಇರುತ್ತೆ. ಅದೇ 5-6 ಅದೇ. ಎಷ್ಟು ಕೆಜಿ ಇರುತ್ತೆ ಕೇಳು ಬೇಬಿ? ಅಲ್ಲ ಅಣ್ಣ, ಕೆಜಿ ಎಷ್ಟಿರುತ್ತೆ ಅದು? ಚೆನ್ನಾಯ್ತಮ್ಮ ಮಾ? ಜಿ ಚೆನ್ನಾಯ್ತಾ? ಥ್ಯಾಂಕ್ಸ್. ಎಲ್ಲೋ ಚೆನ್ನಾಯ್ತಪ್ಪ. ನೋಡಿ ಸಾಯಿಬಾಬಾ ಟೆಂಪಲ್. ನೋಡಿ ಅದೇನು ಅಷ್ಟು ಬೆಂಕಿ ಅನ್ಸಿರೋದನ್ನಲ್ಲ, ಕಪ್ಪಾಗ್ಬಿಟ್ಟೈತೆ. ಅಯ್ಯೋ ಪಾಪ ಮಗ ಕೆಳಗಡೆ ಕುತ್ಕೊಂಡು ತಿಂತೈತೆ. ಇನ್ನು ನಾವು ಬ್ಯಾಂಗ್ಳೂರಿಗೆ ಬೇಗನೆ ರಿಟರ್ನ್ ಆಗಬೇಕಾಗಿತ್ತು. ಸೊ ನಾವು ಜಾಸ್ತಿ ಏನು ಸ್ಟೇ ಇರೋಕ್ಕೆ ಆಗಿಲ್ಲ ಅಲ್ಲಿ. ಸರಿ, ಇನ್ನು ನಮ್ಮ ಮನೇಲಿ ಗೋಪಿಗೆ ಪ್ರೋಟೀನ್ ಅಂದರೆ ತುಂಬಾ ಇಂಪಾರ್ಟೆಂಟು. ಜಿಮ್ಗೆ ಹೋಗೋದ್ರಿಂದ ಮೊಟ್ಟೆ ನಮ್ಮ ಮನೇಲಿ ಸ್ಟಾಕ್ ಇದ್ದೇ ಇರುತ್ತೆ. ಸರಿ ನೋಡ್ಬೋದು, ಈ ಕ್ಯೂಟ್ ಅನಿಸ್ತು ನನಗೆ. ಪ್ಯಾಕೇಜಿಂಗ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕೆಳಗಡೆ ಕೂಡ ಇತ್ತು. ಇನ್ನು ಮಂಜು ಅತ್ತೆ ಮಾವಿನಕಾಯಿನೆಲ್ಲ, ಹುಳಿ ಮಾವಿನಕಾಯಿನ ಚೆನ್ನಾಗಿ ಜಜ್ಜಿಟ್ಟು ಉಪ್ಪಿನಕಾಯಿ ಹಾಕಿದ್ರು. ಸರಿ ಇವಾಗ ಮನೆಗೆ ತಂದುಕೊಟ್ಟಿದ್ರು. ನಾನು ಎಷ್ಟು ಬೇಕೋ ಅಷ್ಟನ್ನು ಎತ್ತಿಟ್ಕೊಂಡು ಮಿಕ್ಕಿದ್ದು ವಾಪಸ್ ಕೊಡೋಣ ಅಂತ ಹೇಳಿ. ಇನ್ನು ಅವರು ಯೂಸ್ ಮಾಡ್ತಾರೆ ಜಾಸ್ತಿ. ನಮ್ಮ ಮನೇಲಿ ಏನು ಉಪ್ಪಿನಕಾಯಿ ನಾವು ತಿನ್ನಲ್ಲ ಅದಕ್ಕೆ. ಬಟ್ ನನಗೆ ಸಣ್ಣ ಸಣ್ಣ ಕಟ್ ಮಾಡಿ ಮಾಡ್ತಾರೆ, ಅದು ಇಷ್ಟ. ಬಟ್ ಈ ಸಲ ಚೆನ್ನಾಗಿ ದೊಡ್ಡದಾಗೆ ಕಟ್ ಮಾಡಿಬಿಟ್ಟಿದ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ. ಇವಾಗ ಗ್ಲಾಸ್ ಜಾರ್ಗೆ ತುಂಬ್ತಾ ಇದ್ದೀನಿ 3 ಮನೆಗೂ ಕೂಡ. ಸೊ ಅವಾಗ ಯಾರ್ಯಾರು ಎಷ್ಟು ಬೇಕೋ ಅಷ್ಟು ಎತ್ಕೊಳ್ಬೋದು ಅಂತ. ಇನ್ನು ಉಪ್ಪಿನಕಾಯಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇವಾಗಲೂ ಎಡಿಟ್ ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿತ್ತು. ನಿಮ್ಗೆ ನೋಡ್ಬೋದು ಎಣ್ಣೆಲಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇನ್ನೂ ನೆಂದಷ್ಟು ತುಂಬ ಟೇಸ್ಟ್ ಬರುತ್ತೆ. ಸೊ ಆದಷ್ಟು ಈ ಥರ ಗ್ಲಾಸ್ ಕಂಟೈನರ್ಸಲ್ಲಿ ನೀವು ಜೋಡಿಸ್ಕೊಂಡ್ರೆ ಅಂದರೆ ಹಾಕ್ಕೊಂಡ್ರೆ ಜಾಸ್ತಿ ದಿನ ಸ್ವಲ್ಪ ಬಾಳಿಕೆ ಬರುತ್ತೆ, ತೇವಾಂಶ ಇರಬಾರ್ದು. ತಕೊಳ್ಳಿ. ಸೋಪ್ ಬೀಳ್ತದೆ, ಸೋಪ್ ಅವ್ಳು ಕೆಳಗೆ ಬೀಳ್ತದೆ ಕಣೆ, ಕೆಳಗೆ ಬೀಳ್ತದೆ. ನೋಡ್ಸೋಡು, ನೋಡಿ ನೀರೆಲ್ಲ ಅಲ್ಲಿ ನೋಡಮ್ಮ. ತಲೆ ಹೆವಿ ನೋವ್ತೈತೆ ನಂಗಂತೂ. ಇದ್ರಲ್ಲೇ ಅದು ಇಟ್ಕೊಂಡು ತಿನ್ಬಿಡು. ಮತ್ತೆ ಇನ್ನೇನು ಇವಾಗ ಹೊಸ ತಸ್ಕೊಳ್ಳ ಬೇಡವಾ? ಸಗದಾಯ್ತಲ್ಲ.
ಅದೇನದು ಇಟ್ಟು ಅಕ್ಕಿಟ್ಟ ಅಲ್ಲಿ ನೋಡೋಕೆ ಹೋಗಿ ಚೆನ್ನಾಯ್ತಲ್ಲ. ಒಂದು ಫೋಟೋ ತಗೊಳ್ತೀನಿ ರೀ. ಟ್ರಾನ್ಸ್ಲೇಟರ್ ಅಂತೆ ಅವ್ನು ನೋಡು, ಅವನದೆಲ್ಲ ಟ್ರಾನ್ಸ್ಲೇಟರ್ ಪಕ್ಕದಲ್ಲಿ ಯಾರು ಇದ್ದಾರೆ. ನಾನೇನು ಇನ್ನೂ ಗೊಂಬೆ ಜಾಸ್ತಿ ಮಾತು ಕಲ್ತ್ಬಿಟ್ಟಿದ್ದಾಳೆ. ಅವಳ ಮಾತಿಗೆ ಆನ್ಸರ್ಸೇ ಇರಲ್ಲ, ಆ ಥರ ಮಾತಾಡ್ತಾಳೆ. ಎಲ್ಲಿಂದ ಕಲ್ತ್ಕೊಂಡ್ಲು ಅಂತ ಅನಿಸುತ್ತೆ. ಒಂದ್ಸಲ ಖುಷಿಯಾಗುತ್ತೆ, ಒಂದ್ಸಲ ನಮಗೆ ನಾವೇ ಯೋಚನೆ ಮಾಡ್ಕೊಳ್ಳೋ ಅಷ್ಟಕ್ಕೆ ಮಾತಾಡ್ಬಿಡ್ತಾಳೆ. ಅದೊಂಥರ ಖುಷಿ. ಅವ್ರ ಅಣ್ಣನ ಹತ್ರ ಫೋನ್ ಮಾಡಿ ಮಾತಾಡ್ತಿದ್ಲು. ನಿನ್ನ ತಂಗಿ ಫೋನ್ ಮಾಡಿದ್ದಾಳೆ ಕಣೋ ಚಿನ್ನು ಅಂತೆಲ್ಲ. ಸೊ ಒಂಥರ ಕ್ಯೂಟ್ ಅನಿಸುತ್ತೆ ತೊದಲು ಮಾತೆಲ್ಲ ಅವಳದು. ನಿಜ ಅವಳಿಂದ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇನ್ನು ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡೆ. ವ್ಲಾಗ್ ತುಂಬಾ ಲೇಟ್ ಆಯಿತು. ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಸರಿ ನನಗೆ ರೆಸ್ಟ್ ಬೇಕು ಅಂತ ಅನಿಸಿತ್ತು. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಂಡು ಇವತ್ತಿನ ವ್ಲಾಗ್ನ ಎಡಿಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ವೀಡಿಯೋಸ್ ಇದ್ದಾವೆ, ನಾನು ಹೇಳ್ದಂಗೆ ಕಿಚನ್ ವ್ಲಾಗ್ಸು ಇದನ್ನೆಲ್ಲ ನಾನು ಮಾಡಬೇಕು ಅಂತ ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಸ್ ಎಲ್ಲ ತಂದು ನಾನು ಕಿಚನ್ನ ಫುಲ್ ಚೇಂಜ್ ಮಾಡಿದ್ದೀನಿ. ಪ್ರತಿಯೊಂದು ವ್ಲಾಗ್ಸ್ನ ಮುಂದಿನ ವ್ಲಾಗ್ಗಳೆಲ್ಲ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಹೌದು, ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಡ್ಯೂ ಟು ನನ್ನ ಹೆಲ್ತ್ ಇಶ್ಯೂಸಿಂದ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತಿನ್ನು ನಾನು ನಿಮ್ಮ ಜೊತೆ ಪನ್ನೀರ್ದು ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಉಳ್ಕೊಂಡಿತ್ತು. ಸರಿ ಹೇಗಿದ್ರು ಗೊಂಬೆನೂ ತಿನ್ಬೋದು. ಈ ಥರ ರೋಸ್ಟ್ ಮಾಡಿಕೊಟ್ರೆ ಗೊಂಬೆ ತಿನ್ಕೊತಾಳೆ. ಸರಿ ಇವಾಗ ನಾನು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಸ್ವಲ್ಪ ಪನ್ನೀರನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡರ್ ಇದೆಲ್ಲ ಅದನ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ನಮ್ಮಲ್ಲಿ ಸ್ವಲ್ಪ ಖಾರ ಕಮ್ಮಿ ಇರೋದ್ರೆ ಸ್ವಲ್ಪ ಮೈಲ್ಡಾಗೆ ಎಲ್ಲ ನಾವು ಯೂಸ್ ಮಾಡೋದು ಮಸಾಲಾಸ್ನ. ಈ ಬಟರಲ್ಲಿ ನೀವು ಎರಡು ಸೈಡು ಕೂಡ ನೀಟಾಗಿ ರೋಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಇನ್ನು ನಾನು ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ. ನೀವಿನ್ನು ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸ್ಯಾಂಡ್ವಿಚ್ಚು. ನಮ್ಮ ಮನೇಲಿ ಜಾಸ್ತಿ ಸ್ಯಾಂಡ್ವಿಚ್ಚು, ಅವಲಕ್ಕಿ, ರವೆ ಉಪ್ಪಿಟ್ಟು ಈ ಥರದ್ದೇ. ಯಾಕೆಂದರೆ ನಮ್ಮ ಮನೇಲಿ ನಮ್ಮ ಗೋಪಿ ಜಿಮ್ಗೆ ಹೋಗೋದ್ರಿಂದ ಅವ್ರಿಗೆ ರೈಸ್ ಐಟಮ್ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ಇನ್ ಕೇಸ್ ನಾವು ರೈಸ್ ಐಟಮ್ ತಿಂದರೂ ಕೂಡ ಬಾಯ್ಲ್ಡ್ ರೈಸ್ ಒಂದು ಪಕ್ಷ ತಿಂತಾರೆ. ಇನ್ನು ಚಪಾತಿ ಇಷ್ಟ ಆಗುತ್ತೆ, ಬಟ್ ನಂಗೆ ಚಪಾತಿ ಹಾಗೆ ಬರೋದಿಲ್ಲ. ಲೈಕ್ ಹೀಟ್ ಆಗಿಬಿಡುತ್ತೆ ಜಾಸ್ತಿ. ಈ ಥರ ನಾವು ಡಿವೈಡ್ ಮಾಡಿಕೊಂಡು ಒಂದೊಂದು ದಿನ ಒಂದೊಂದು ಅಡುಗೆ ಮಾಡ್ಕೊಳ್ತೀನಿ. ಸರಿ, ಇನ್ನು ಇವಾಗ ಪನ್ನೀರನ್ನ ಫುಲ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಇನ್ನು ಪನ್ನೀರನ್ನ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ಬ್ಯಾಚುಲರ್ ಅಥವಾ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆಲ್ಲ ಮಾಡ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ವೈಸ್ ಕೂಡ. ಇನ್ನು ವೀಟ್ ಬ್ರೆಡ್ ತಗೊಳ್ಳಿ, ತುಂಬ ಹೆಲ್ದಿ ಆಪ್ಷನ್ ಇರುತ್ತೆ. ಸೊ ಮೈದಾದ್ಗಿಂತ ವೀಟ್ ತುಂಬಾ ಒಳ್ಳೆಯದಲ್ವ. ಸರಿ, ಇವಾಗ ನಾನು ಬ್ರೆಡ್ ಸ್ಲೈಸ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ದಟ್ ಅವಾಗ ಫಿಲ್ಲಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಇದಕ್ಕೆ ನಾನು ಇನ್ನು ಯಾವ ಸಾಸ್ ಹಾಕ್ತಾಯಿದ್ದೀನಿ, ಮಯೋನೀಸ್ ಹಾಕ್ತಾಯಿದ್ದೀನಿ, ಮತ್ತು ಕೆಚಪ್ ಒಂದು ಕಡೆ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಗ್ರೀನ್ ಚಟ್ನಿ ಕೂಡ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಸ್ಯಾಂಡ್ವಿಚಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದೂವರೆ ಅಷ್ಟೊತ್ತಿಗೆ ಫುಲ್ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಮತ್ತು ಹೆಲ್ದಿ ವೆಜಿಟೇಬಲ್ ಸ್ಯಾಂಡ್ವಿಚ್ ಆಪ್ಷನ್ ಇದೆ, ಇದನ್ನೆಲ್ಲ ನಾವು ಮಾಡ್ಕೊಳ್ಬೋದು. ಅದೇ ಅಡುಗೆ ಮಾಡೋಕ್ಕಾಗಿಲ್ಲ, ಇವಾಗೆಲ್ಲ ಗ್ಯಾಸ್ ಇರೋದಿಲ್ಲ, ಈ ಥರ ಟೈಮಲ್ಲಿ ನಾರ್ಮಲ್ ವೆಜಿಟೇಬಲ್ ಲೈಕ್ ಕ್ಯಾರೆಟು, ಕುಕ್ಕುಂಬರ್, ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಲೆಟಸ್ ಇದನ್ನೆಲ್ಲ ಹಾಕಿ ಆರಾಮಾಗಿ ಒನ್ ಡೇ ಬ್ರೇಕ್ಫಾಸ್ಟ್ ಥರ ಮಾಡ್ಕೊಳ್ಬೋದು. ಮತ್ತು ಲೈಕ್ ಪೀನಟ್ ಬಟರ್ ಹಾಕಿ ಬ್ರೆಡ್ನ ಸ್ಪ್ರೆಡ್ ಮಾಡ್ಕೊಬೋದು. ಮತ್ತು ಕಿಸಾನ್ ಜಾಮ್ ಇದೆಲ್ಲ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಎಷ್ಟೊಂದು ಆಪ್ಷನ್ಸ್ ಇದ್ದಾವೆ ಬ್ರೆಡ್ಡಿಂದ ಕೂಡ ನಾವು ಮಾಡೋ ಅಂಥ ರೆಸಿಪೀಸ್. ನಾವು ಅದನ್ನು ಒಂದೊಂದು ದಿನ ತಿನ್ನೋ ಥರ ಮಾಡಿಕೊಂಡ್ರೆ ಈಸಿಯಾಗಿ ಬ್ರೇಕ್ಫಾಸ್ಟ್ ಬೇಗನೆ ಮುಗಿದೋಗುತ್ತೆ. ಇನ್ನು ಮೊಟ್ಟೆ ಹೊಡೆದಾಕ್ಬಿಟ್ಟು ಲೈಕ್ ಏನು ಹೇಳ್ತಾರೆ ಅದು, ಲೈಕ್ ಬ್ರೆಡ್ ರೋಸ್ಟ್ ಜೊತೆಗೆ ಲೈಕ್ ಮೊಟ್ಟೆನ ಹೊಡೆದಾಕ್ಬಿಟ್ಟು ಬ್ರೆಡ್ ಮೇಲೆ ಅದು ಚೆನ್ನಾಗಿರುತ್ತೆ. ಎಗ್ ಆಮ್ಲೆಟ್ ಕರೆಕ್ಟ್ ಚೆನ್ನಾಗಿರುತ್ತೆ. ಬ್ರೆಡ್ ಆಮ್ಲೆಟ್, ಎಗ್ ಆಮ್ಲೆಟ್ ಇದನ್ನೆಲ್ಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ಆವಾಗ ಜಾಸ್ತಿ ಗೋಪಿಗೆ ಸ್ಟಾರ್ಟಿಂಗ್ ಮದುವೆ ಆದಾಗ ಈ ಥರದ್ದೇ ಜಾಸ್ತಿ ಮಾಡಿಕೊಡ್ತಾ ಇದ್ದಿದ್ದು. ತುಂಬ ವೆರೈಟಿ ನನ್ನ ಹಳೆ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಕುಕಿಂಗ್ ರೆಸಿಪೀಸ್ ಇದ್ದಾವೆ ಗೊತ್ತಾ.
ದಿನ ಒಂದೊಂದು ರೆಸಿಪಿ ಟ್ರೈ ಮಾಡು. ಬಟ್ ಇವಾಗ ಮಾಡ್ಬೇಕನ್ಸುತ್ತೆ, ಬಟ್ ಇವಾಗಿನ ಲೈಫೇ ಬೇರೆ. ಆವಾಗ ಲೈಫಲ್ಲಿ ತುಂಬಾ ಟೈಮ್ ಸಿಗ್ತಿತ್ತು, ಇಬ್ಬರೇ ಇರ್ತಿದ್ವಿ, ಏನಾದರೂ ಮಾಡ್ಕೊಂಡು ತಿನ್ಬೋದಾಗಿತ್ತು. ಇವಾಗ ಮಗು ನೋಡು, ಮನೆ ಕೆಲಸ ನೋಡು, ಆಫೀಸ್ ಕೆಲಸ ನೋಡು, ಇದರಲ್ಲೇ ಲೈಫ್ ಮುಗ್ದೋಗಿದೆ. ಗೊಂಬೆ ರೊಟ್ಟಿನ ಮುಗಿಸೋಷ್ಟರಲ್ಲೇ ದಿನ ಪೂರ್ತಿ ಸರಿ ಹೋಗುತ್ತೆ. ಇನ್ನು ಅದ್ರಲ್ಲಿ ಮನೆ ಕೆಲಸಗಳಿರ್ತವೆ. ಸೊ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಯಾವುದು ಬೇಗ ಕ್ವಿಕ್ ಆಗುತ್ತೋ ಅದು ಮಾಡಿಬಿಡೋಣ ಅಂತ ಅನಿಸ್ಬಿಡುತ್ತೆ. ಬಟ್ ಈ ರೀತಿ ಎಲ್ಲ ಸ್ವಲ್ಪ ಅವಾಗವಾಗ ನಾವು ಕೂಡ ಟ್ರೈ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನೇನು ಫುಲ್ಲು ಪ್ರಾಪರ್ ಶೇಪಾಗೆ ಫುಲ್ ಪ್ರೊಫೆಷ್ನಲ್ ಚೆಫ್ ಥರ ಎಲ್ಲ ಕಟ್ ಮಾಡ್ಕೊಂಡಿಲ್ಲ. ನೋಡ್ಬೋದು ರ್ಯಾಂಡಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರಬೇಕು. ನಾವು ಹೆಂಗಾರು ತರಕಾರಿ ಹಾಕಿದ್ರೂ ಪರವಾಗಿಲ್ಲ, ಬಟ್ ಟೇಸ್ಟ್ ಮ್ಯಾಟ್ರ್ ಆಗುತ್ತೆ ನನ್ನ ಪ್ರಕಾರ. ಸೊ ಈ ರೀತಿ ಫುಲ್ ವೆಜಿಟೇಬಲ್ಸ್ನ ಟಾಪನ್ನು ಆ್ಯಡ್ ಮಾಡಿ ಇವಾಗ ಸ್ಯಾಂಡ್ವಿಚ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಎಷ್ಟು ಬೇಕು ಬೇಬಿ ನಿಮಗೆ?